ಡಿಕೆ ಶಿವಕುಮಾರ್ ರಾಜ್ಯದ ನಿಯೋಜಿತ ಸಿಎಂ. ಡಿಕೆಶಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇದರ ನಡುವೆ ಡಿಕೆಶಿ ಹಾಗೆ ಸಿದ್ದರಾಮಯ್ಯ ನಾಳೆ ದೆಹಲಿಗೆ ಹೋಗ್ತಾ ಇದ್ದು ಕುತೂಹಲ ಮೂಡಿಸಿದೆ. ಇನ್ನು ಅದ್ದೂರಿ ಕಾರ್ಯಕ್ರಮವನ್ನ ಬದಲಿಗೆ ಸರಳ ಸಮಾರಂಭ ನಡೆಸುವಂತೆ ಹೈಕಮಾಂಡ್ ಸೂಚಿಸಿದ್ದು ಅದಕ್ಕೆ ಕಾರಣವನ್ನ ಸಹ ಕೊಟ್ಟಿದೆ. Whatever the party high command decided, it will be done. I don't want to comment on that. ನಮ್ಮ ಕಾರ್ಯಕರ್ತರಿಗೆ ಕ್ಷಮಿಸಬೇಕು. ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ ಅಲ್ಲಿ. ಇವತ್ತು ಜನ ಬಂಡೆ ಅಂತ ಕರಿಬಹುದು, ಬಟ್ ಆ ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಿ. ಪೊಲೀಸ್ ಭದ್ರತೆ, ಹೆಜ್ಜೆ ಹೆಜ್ಜೆಗೂ ಖಾಕಿ ಕಾವಲು, ಮಾಜಿ ಸಚಿವರು ಶಾಸಕರ ದಂಡೆ ಹರಿದು ಬರ್ತಿದೆ. ಇದು ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನೆ ಬಳಿಯ ಚಿತ್ರಣ. ಸರ್ಕಾರ ರಚಿಸಲು ಡಿಕೆಶಿಗೆ ರಾಜ್ಯಪಾಲರು ಆಹ್ವಾನ ನೀಡುತ್ತಿದ್ದಂತೆ ಡಿಕೆಶಿಗೆ ಭದ್ರತೆ ಹೆಚ್ಚಾಗಿದೆ. ನಿಯೋಜಿತ ಸಿಎಂ ಆಗಿರೋ ಡಿಕೆಶಿ ಈಗ ಸಂಪುಟ ರಚನೆಯ ಕಸರತ್ತು ಆರಂಭಿಸಿದ್ದಾರೆ. ಪವರ್ ಸೆಂಟರ್ ಆಗಿ ಬದಲಾದ ಡಿಕೆಶಿ ನಿವಾಸ. ಸಂಪುಟ ಸೇರಲು ಕಸರತ್ತು, ಡಿಕೆಶಿ ನಿವಾಸಕ್ಕೆ ಶಾಸಕರ ಪರೇಡ್. ಕನಸು ಈಡೇರಿದೆ, ಹೋರಾಟಕ್ಕೆ ಫಲ ಸಿಕ್ಕಿದೆ. ನಿನ್ನೆಯಷ್ಟೇ ಸಿಎಲ್ಪಿ ನಾಯಕನಾಗಿ ಆಯ್ಕೆಯಾಗಿರೋ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಜ್ಜಾಗ್ತಿದ್ದಾರೆ. ಡಿಕೆಶಿ ನಿಯೋಜಿತ ಸಿಎಂ ಆಗ್ತಿದ್ದಂತೆ ಪ್ರೋಟೋಕಾಲ್ ಪ್ರಕಾರ ಡಿಕೆ ನಿವಾಸಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ. ಕಾರ್ಯಕರ್ತರು, ಸಾರ್ವಜನಿಕರ ಭೇಟಿಗೆ ನಿರ್ಬಂಧ ಹಾಕಲಾಗಿದೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಅವರ ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದ್ದು, ಮಾಜಿ ಸಚಿವರಾದ ಎಂಬಿ ಪಾಟೀಲ್, ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಕೆಎಚ್ ಮುನಿಯಪ್ಪ, ಟಿಬಿ ಜಯಚಂದ್ರ, ಶಾಸಕರಾದ ಪುಟ್ಟರಂಗ ಶೆಟ್ಟಿ, ಅಶೋಕ್ ಪಟ್ಟಣ್, ಕೆವೈ ನಂಜೇಗೌಡ, ಗಣೇಶ್ ಹುಕ್ಕೇರಿ ಸೇರಿದಂತೆ ಹಲವರು ಭೇಟಿ ನೀಡಿ ವಿಶ್ ಮಾಡಿದ್ರು. ಜೊತೆಗೆ ಸಚಿವ ಸ್ಥಾನಕ್ಕೂ ಡಿಮ್ಯಾಂಡ್ ಮಾಡಿದ್ರು. ಸಂಪುಟ ರಚನೆ ಕಸರತ್ತು, ನಾಳೆ ದೆಹಲಿಗೆ ಡಿಕೆ ಪಯಣ. ಸಾಲು ಸಾಲು ನಾಯಕರು ಸಚಿವ ಸ್ಥಾನಕ್ಕಾಗಿ ಒತ್ತಡ ಹಾಕ್ತಿದ್ದಂತೆ ಡಿಕೆಶಿ ನಾಳೆಯೇ ದೆಹಲಿಗೆ ಹಾರಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ಹಾಗೂ ಸಚಿವರ ಹೆಸರು ಫೈನಲ್ ಮಾಡಲು ಡಿಕೆಶಿ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಕೂಡ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಇನ್ನು 2 ಹಂತಗಳಲ್ಲಿ ಸಂಪುಟ ರಚನೆಯಾಗಲಿದೆ ಅಂತ ಎಐಸಿಸಿ ಅಧ್ಯಕ್ಷರು ಸುಳಿವು ನೀಡಿದ್ದಾರೆ. ಇನ್ನು ಬಂದಿಲ್ಲ ಪ್ರಪೋಸಲ್, ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವ್ರ ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರನ್ನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಹೈಕಮಾಂಡ್ ಸೂಚನೆ, ಸರಳ ಸಮಾರಂಭ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆಯೇ ನಿಂತು ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನಲಾಗಿತ್ತು. ಆದರೆ ಅದ್ಧೂರಿತನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಲೋಕಭವನದಲ್ಲೇ ಸರಳವಾಗಿ ಪದಗ್ರಹಣ ಮಾಡುವಂತೆ ಸೂಚಿಸಿದೆ. ಈ ಸೂಚನೆ ಹಿಂದೆ ಕಾರಣವೂ ಇದೆ. ಡಿಕೆಶಿ ಪಟ್ಟಾಭಿಷೇಕ ಬುಧವಾರ ಸರಳವಾಗಿ ನಡೆಯಲಿದೆ. ಹೈಕಮಾಂಡ್ ಸೂಚನೆಯಂತೆ ಅದ್ಧೂರಿ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಹೀಗಾಗಿ ವೈಭವ ವಿಜೃಂಭಣೆ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ನಡೆಯಲಿದೆ. ಅಷ್ಟಕ್ಕೂ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಪದತ್ಯಾಗದ ಅಪಾಯ ಅರಿತಿದ್ದಾರೆ. ಇದು ಸಿದ್ದರಾಮಯ್ಯ ಇಳಿಸಿ ಡಿಕೆಗೆ ಪಟ್ಟ ಕಟ್ಟುತ್ತಿರುವ ಸಮಾರಂಭ. ನಮ್ಮವರನ್ನೇ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡಲಾಗ್ತಿದೆ. ಇದು ಸಂಭ್ರಮ ಪಡುವ ವಿಚಾರ ಅಲ್ಲ. ಹೀಗಾಗಿ ಸರಳ ಪ್ರಕ್ರಿಯೆ ರೀತಿ ನಡೆಸಲು ಸೂಚಿಸಿದೆ. ಇದೇ ಕಾರಣಕ್ಕೆ ವಿಧಾನಸೌಧದಿಂದ ಲೋಕಭವನಕ್ಕೆ ಕಾರ್ಯಕ್ರಮ ಶಿಫ್ಟ್ ಆಗಿದೆ. ಇನ್ನು ಪ್ರಮಾಣ ವಚನ ಬಳಿಕ ಸಿದ್ದು ಡಿಕೆ ಜೊತೆಯಾಗಿ 8 ರಿಂದ 10 ಜಿಲ್ಲೆಗಳಲ್ಲಿ ಜನಾಶೀರ್ವಾದ ಯಾತ್ರೆ ಮಾಡುವಂತೆಯೂ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರೋ ಡಿಕೆಶಿ, ಲೋಕಭವನದಲ್ಲಿ 600 ರಿಂದ 700 ಜನರಿಗೆ ಮಾತ್ರ ಜಾಗ ಇದೆ.
ಎಲ್ಲರನ್ನೂ ಅಲ್ಲಿಗೆ ಕರೆಸಲು ಆಗಲ್ಲ. ಹೀಗಾಗಿ ನಮ್ಮ ಕಾರ್ಯಕರ್ತರು ಕ್ಷಮಿಸಬೇಕು ಅಂತ ಮನವಿ ಮಾಡಿದ್ದಾರೆ. ನಮ್ಮ ಕಾರ್ಯಕರ್ತರು ಕ್ಷಮಿಸಬೇಕು. ಇಲ್ಲೇ ಯಾಕೆಂದರೆ ನಾವಲ್ಲಿ ಪ್ರಮಾಣ ವಚನ ಸಂದರ್ಭದಲ್ಲಿ ಜಾಗ ಇಲ್ಲ. ಅಲ್ಲಿ ವೆರಿ ಲಿಮಿಟೆಡ್ ಸೀಟ್ 600-700 ಮಾತ್ರ ಅಲ್ಲಿ ಅವಕಾಶ ಇದೆ. ಪರ್ಮನೆಂಟ್ ಗೆಸ್ಟು 600-700 ಇಡೀ ದೇಶದ ರಾಜ್ಯದ ಗೆಸ್ಟ್ಗಳೆಲ್ಲ ಇನ್ವೈಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅವ್ರಿಗೆ ಇಲ್ಲೇ ಬಂದು ಪ್ರಮಾಣ ವಚನನೂ ಇಲ್ಲಿಂದನೇ ಲೈವ್ ಮಾಡೋದು, ಇಲ್ಲೇ ಕಾಂಗ್ರೆಸ್ ಭೂಮಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ನಾವು ಕಾರ್ಯಕ್ರಮ ಮಾಡೋದು. ಹುಟ್ಟೂರಲ್ಲಿ ಸಂಭ್ರಮ, ಡಿಕೆಶಿ ಪುತ್ರಿ ಶುಭಾಶಯ. ಡಿಕೆ ಸಿಎಂ ಆಗ್ತಿರೋದು ಹುಟ್ಟೂರಿನ ಜನರ ಸಂಭ್ರಮಕ್ಕೆ ಕಾರಣವಾಗಿದೆ. ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಅವರ ಸ್ವಗ್ರಾಮ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರಿ ಕಟೌಟ್ಗಳು, ಬ್ಯಾನರ್ಗಳು ಕೂಡ ರಾರಾಜಿಸ್ತೇವೆ. ಆ ಒಂದು ಸ್ಥಳದಲ್ಲಿದ್ದೀನಿ, ನೀವು ಕೂಡ ನೋಡ್ಬೋದು. ಈ ಒಂದು ಗ್ರಾಮ ಏನೇ ಕಾಣಿಸ್ತಾ ಇದೆ, ಇದು ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು, ಸ್ವಗ್ರಾಮ ದೊಡ್ಡಹಾಲಹಳ್ಳಿ. ಈ ಒಂದು ಗ್ರಾಮದಲ್ಲಿ ಈಗಾಗಲೇ ಇಡೀ ಊರಿನಲ್ಲೂ ಕೂಡ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇನ್ನು ಡಿಕೆಶಿ ಪುತ್ರಿ ಐಶ್ವರ್ಯ ತಂದೆಗೆ ವಿಶ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಶೇರ್ ಮಾಡಿದ್ದಾರೆ. ಬಂಡೆ ಫಾರ್ಮ್ ಆಗಕ್ಕೆ ಎಷ್ಟು ದಿವಸ ತಗೊಂಡಿದೆ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ. ಅಂಡ್ ಆ ಬಂಡೆ ಏನಾಗುತ್ತೆ, ಏನ್ ಮಾಡುತ್ತೆ ಅಂತ ಜನ ಎಷ್ಟು ಕ್ಯೂರಿಯಸ್ ಆಗಿದಾರೋ ಅಷ್ಟೇ ಕ್ಯೂರಿಯಸ್ ಆಗಿ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಾ ಇದ್ದೀವಿ. ಇನ್ನು ಡಿಕೆಶಿ ಪದಗ್ರಹಣಕ್ಕೆ ಅಜ್ಜಯ್ಯನ ಮಠದ ಗುರುಗಳು ಸಮಯ ನಿಗದಿ ಮಾಡಿದ್ದಾರೆ ಎಂದಿರೋ ಜ್ಯೋತಿಷಿ ದ್ವಾರಕಾನಾಥ್, ಈ ಹಿಂದೆಯೇ ನಾನು ಡಿಕೆಶಿ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದೆ ಅಂದ್ರು. ನಾನು ಹಿಂದೆನೇ ಅವನಿಗೆ ಹೇಳಿದ್ದೆ, ಒಂದಲ್ಲ ಒಂದು ದಿವಸ ಇದು ಈ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಪ್ಪ ಅಂತ. ಬಂಗಾರಪ್ಪನವರು ಮಿನಿಸ್ಟರ್ ಮಾಡಿದಾಗಲೇ ಹೇಳಿಬಿಟ್ಟಿದ್ದೆ. ನನ್ನ ಪ್ರಯತ್ನ ಏನೂ ಇಲ್ಲ, ದೈವ ಯತ್ನ, ವಿಧಿ ಆಟ. ಹೀಗೆ ಡಿಕೆಶಿ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಜೂನ್ 3 ಬುಧವಾರ ಸಂಜೆ 4:05ಕ್ಕೆ ಲೋಕಭವನದಲ್ಲೇ ಸರಳವಾಗಿ ಡಿಕೆಶಿ ಪ್ರಮಾಣ ವಚನ ಕಾರ್ಯ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, TV9.